ಪಾಟೀಲ್ ಅಂತ ಹೇಳಿ. ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಮಾಜ ವಿಜ್ಞಾನ ಟೀಚರ್ ಆಗಿ ಕೆಲಸ ಮಾಡ್ತೀನಿ. ನಿಮ್ಮ ಹೆಸರೇನು? ನಿಮ್ಮ ಸ್ಪಂದನ. ನಿಮ್ಮ ನಾ ಎಷ್ಟು ಜನ ಮಕ್ಕಳು ನಿಮಗೆ? ಅವರಿಬ್ಬರು ಸ್ಕೂಲಿಗೆ ಹೋಗ್ತಾರೆ. ನೀವು ಕಲ್ತೀರಿ ಸರ್? ಎಷ್ಟು? SSLC ಎಲ್ಲ ನೀವು ಕಲ್ತೀರಿ? ಮಕ್ಕಳಿಗೆ 10th ಓದ್ಲಕತ್ತಾರೆ. ಈಕೆ ಅವ 10ನೇ ಅನ್ನೋ ಈಕೆ 8ನೇ. ಅವ್ರ ಅಭ್ಯಾಸ ಹೆಂಗೆ ನಡೆದದ? ಈಗ ನಮ್ದು ಏನಂತಂದ್ರೆ SSLC ಉತ್ತಮ ಒಂದು ಫಲಿತಾಂಶ ತರಬೇಕಂತ ನಮ್ಮೆಲ್ಲರೂ ಆಸೆ. ಅದ್ರ ಸರ್ಕಾರ ಹೇಳ್ತದ ಬರೀ ಶಿಕ್ಷಕರ ಮೇಲೆ ಒತ್ತಡ ಹಾಕ್ತಾರೆ. ಪರಿಸ್ಥಿತಿ ಏನದ ಮಮ್ಮಿದು ಅಂತ ನೋಡಲಾಗ್ಯಾರ. ಅದಕ್ಕೆ ನೀವು ಮಕ್ಕಳು ಓದೋದ್ರ ಬಗ್ಗೆ, ಶಿಕ್ಷಕರ ಬಗ್ಗೆ, ನಿಮ್ಮ ಒಂದು ಪಾತ್ರದ ಬಗ್ಗೆ ಒಂದಿಷ್ಟು ಮಾತಾಡ್ರಿ. ಅದು ನೋಡ್ಕೊಂಡು ಅವರು ನೋಡ್ತೀವಿ. ಪರವಾಗಿಲ್ಲ ಚಲೋ ಓದ್ತಾರೆ. ನಾವು ಸ್ಕೂಲಿಗೆ ಹಚ್ಚಿದ್ವಿ ಎಲ್ಲ ಪರವಾಗಿಲ್ಲ, ಎಲ್ಲ ಶಿಕ್ಷಕರು ಚಲೋ ಗೊತ್ತಾಗ. ಆದರೆ ನಿಂದಪ್ಪ ನಿನ್ನ ಹೆಸರು? ವಿದ್ಯಾಸಾಗರ್. ಹೆಂಗೆ ನಡೆದದ? ಎಷ್ಟು ವಿಷಯ ಅವ ನಿಮ್ಗೆ ಓದ್ಲಕ್ಕ? ಈಗ ಯಾವ್ಯಾವ ಎಕ್ಸಾಮ್ ಆಗ್ಯಾವ? essay 1 ಅದ. ನಿಮ್ಗೆ ಯಾವ್ಯಾವ ವಿಷಯಗಳವ? ಕನ್ನಡ, ಇಂಗ್ಲೀಷ್, ಹಿಂದಿ, ಸೈನ್ಸ್, ಸೋಷಿಯಲ್. ನಿನಗೆ ಶಿಕ್ಷಕರು ಹಿಂಗೆ ಓದಪ್ಪ ಅಂದಾಗ ಬೇಜಾರಾಗ್ತದೆ? ಪೋಷಕರು ಓದು ಅಂದಾಗ ಯಾಕಂತ ಕೇಳ್ತೀನಿ ಅಂತಂದರೆ ಈಗಿನ ಮಕ್ಕಳು ಓದೋದ್ರ ಕಡೆ ಸ್ವಲ್ಪ ಕಡಿಮೆ ಆಗ್ಯಾವ. ಅದೇ ಸರ್ 10ನೇ ತರಗತಿ ಅನ್ನೋದೇನದ ಒಂದು ದೊಡ್ಡ ಒಂದು ಅಚೀವ್ಮೆಂಟ್ ಮಾಡಬೇಕಾದಂಥ ಒಂದು ನಿಮ್ಮ ಕೈಯಾಗದ ಈ ಸದ್ದು. ಹೌದಿಲ್ಲ? ಅದು ಮತ್ತೆ ಬರೋಂಥದ್ದಲ್ಲ. ಹಾಂ, ಅದಕ್ಕೆ ನಾವು ನಿಮ್ಗೆ ಯಾಕೆ ಇಷ್ಟು ಹೊತ್ತು ಕೊಡ್ಲಕತ್ತೀನಿ? ನಿನಗೆ ಬೆಳಗ್ಗೆ ಎಬ್ಸ್ಲಕತ್ತಾರ? ನೆಬ್ಸ್ಲಕತ್ತಿಲ್ಲ? ಯಾರು? ನಮ್ಮ ಅಜ್ಜಿ ಎಬ್ಸ್ತಾರ. ನೀ ಹೇಳಕತ್ತಿದ್ದಿ ಏನು ಸ್ವಲ್ಪ ಕಷ್ಟ ಆಗ್ಲಕತ್ತದ? ಹೇಳ. ಮೊದಲೇ ಕಷ್ಟ ಆಗ್ತಿತ್ತು, ಈಗ ಈಸಿ ಆಗಿದೆ. ಯಾಕಂತ ಹೇಳ್ತೀನಿ, ಒಂದೇ ಸಲ ಯಾವುದೂ ಬರಲ್ಲ. ಆಮೇಲೆ ಈಗ ನಿಂದು ಸ್ಟಡಿ essay 1 ಆಗ್ತದೆ, ಅಕ್ಟೋಬರ್ ಸೂಟಿ ಆಗ್ತದೆ. ಸೂಟಿ ಒಳಗೆ ಏನು ಯೋಜನೆ ಹಾಕ್ಕೊಂಡಿದ್ದು ಓದೋದ್ರ ಸಲುವಾಗಿ? ಹಾಕ್ಕೋಬೇಕು, ಹೀಗೆ ಹಾಕ್ಕೋಬೇಕು. ಯಾಕಂದ್ರೆ ಈ ಸೂಟಿ ಅದಂತೇಳಿ ಆ ಕಡೆ ಈ ಕಡೆ ತಿರುಗಾಡೋ ಬದಲಿ ಒಂದಿಷ್ಟು ಓದೋದ್ ಕಡೆ ಗಮನ ಕೊಡ್ರಿ. ಏನು ಎಷ್ಟು ಫಲಿತಾಂಶ ತರ್ಬೋದು ಅಂತ ನೀ ಆಸೆ ಇಟ್ಕೊಂಡಿದ್ದಪ್ಪ? 70 ಮಾರ್ಕ್ ತರಬೇಕಂತ ಪ್ರಯತ್ನ ನಡೆದದ. ತರಲೇಬೇಕು, ನಾವು ಓದಬೇಕು ಅಂತ. ನಿನ್ನ ಹೆಸರು? ಸ್ಪಂದನ. ನೀನು ಅಲ್ಲೇ ಹೋಗ್ತಿದ್ದಿ. ನೀನು ಅಣ್ಣ ಓದೋದ್ರ ಬಗ್ಗೆನೇ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಓದ್ತಾನೆ. ನೀನು ಕೂತ್ಕೊಂಡು ಜೊತೆಗೆ ಚರ್ಚೆ ಮಾಡ್ತಿರಿದ್ರು. ಹಾಗೆ ಅಣ್ಣ ನಿಮ್ಮಿಬ್ರು ಮಕ್ಕಳು ನಿಮ್ಮ ಕೈಯಲ್ಲಿ ಕೆಲಸ ಮಾಡ್ತಾರನಿಲ್ಲ? ಸ್ವಲ್ಪ ಪಾರ್ಟ್ ಟೈಮ್ ಹೆಚ್ಚಿಗೆ ಇರಲ್ಲ. ನಾವು ಯಾಕಡೆ ಬರೋದು ಒಂದು 10 ನಿಮಿಷ ನೋಡ್ಕೊಂತಾರೆ. ಅಂದ್ರೆ ವ್ಯವಹಾರ ಜ್ಞಾನ ಅನ್ನೋ ಉದ್ದೇಶ. ಈಗ ನಾವು ಎಲ್ಲಾನು ಬಿಟ್ಕೊಟ್ಟೇವೆ ಅಂದ್ರೆ ಆಗಲ್ಲ. ನಮ್ಮ ಜೀವನ ಜೊತೆಗೆ ಶಿಕ್ಷಣ ಆಗಬೇಕು. ಅದಕ್ಕಾಗಿ ತಾವು ತಮ್ಮೊಂದು ಅಮ್ಮಂದ ಸಹಾಯ ಕೊಟ್ಟು ನನ್ನ ಜೊತೆಗೆ ಮಾತಾಡ್ತೀನಿ. ನಾನು ಏನು ಮಾಡಕತ್ತೀನಿ ಅಂದರೆ ಇಲ್ಲೇ ಇರೋದ್ರಿಂದ ಪ್ರತಿಯೊಂದು ಪೋಷಕರ ಮನೆಗೆ ಭೇಟಿ ಕೊಟ್ಟು ಒಂದು ಯೂಟ್ಯೂಬ್ ಚಾನಲ್ ಅದ, ಚಂದ್ರಕಲಾ ಟೀಚರ್. ಅದೇನು ಮಾಡ್ಲಕತ್ತೀನಿ, ಪೋಷಕರ ಸಂವಾದ ಅಂತ. ನಾವು ಬರೀ ಮಕ್ಳಿಗೆ ಓದಂದ್ರೆ ಭೀ ಆಗಲ್ಲ, ಟೀಚರ್ ಹೇಳಿದ್ರೆ ಭೀ ಆಗಲ್ಲ. ಅದ್ರ ಜೊತೆಗೆ ನೀವು ಕೈ ಜೋಡಿಸಿದೆ ಆದರೆ ಈ ಸಲ ನಾವು ಒಳ್ಳೆ ರಿಸಲ್ಟ್ ತರಬೇಕು ಅನ್ನೋದು ನಮ್ಮೆಲ್ಲರ ಆಶೆನ ಕೂಡ. ಅದಕ್ಕೆ ತಾವು ತಮ್ಮ ಅಮೂಲ್ಯ ಸಮಯ ಕೊಟ್ಟು ನನ್ನ ಜೊತೆಗೆ ಮಾತಾಡೋದು ತುಂಬ ಧನ್ಯವಾದ.